ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕುಕ್ಕಿಂಗ್ ರೆಸಿಪಿ ಏನಂತ ತೋರಿಸ್ತಾ ಇದ್ದೀನಿ. ಸಾಂಬಾರು ಮಾಡೋದು ಮೂಲಂಗಿ ಮತ್ತು ಬೇಳೆಯನ್ನು ನೋಡಿ. ಇಲ್ಲೊಂದು ಮುಕ್ಕಾಲು ಭಾಗದಷ್ಟು ಬೇಳೆ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ 2 ಮೂಲಂಗಿ ಗಡ್ಡೆ ಇದ್ದರೆ ಸಾಕು. ಯಾಕಂದರೆ ಮೂಲಂಗಿ ಗಡ್ಡೆ ರೊಟ್ಟಿ ಚಪಾತಿ ಜೊತೆಗೆ ತಿನ್ನಲಿಲ್ಲ ಅವರು ಈ ಬೇಳೆ ಜೊತೆಗೆ ಸಾಂಬಾರು ಮಾಡಿ ತಿನ್ನಲಿಕ್ಕೆ ತುಂಬ ಸೂಪರಾಗಿರ್ತಕ್ಕಂಥ ರೆಸಿಪಿ, ಹಾಗೆ ಈಸಿ ಇರ್ತಕ್ಕಂಥ ರೆಸಿಪಿ ನೋಡಿ. ಒಂದು ಕುಕ್ಕರ್ಗೆ ಬೇಳೆಯನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೊಂಡಿರೋದು, ಹಾಗೆ ಮೂಲಂಗಿ ಗಡ್ಡೆಯನ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಒಂದು ವಿಜಿಲ್ ಆದರೆ ಆಯಿತು. ನೋಡಿ ಇಲ್ಲಿ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಮೀಡಿಯಮ್ ಸೈಜ್ ಒಳಗೆ. ಹಾಗೆ ಕುಕ್ಕರ್ ಬೇಯಲಿಕ್ಕೆ ಬೇಳೆ ಮತ್ತು ಮೂಲಂಗಿ ಗಡ್ಡೆ 2ರಿಂದ 3 ಮೀಡಿಯಮ್ ಸೈಜ್ ಇರ್ತಕ್ಕಂಥದ್ದು ಟೊಮೊಟೊ, ಹಾಗೆ ಒಂದು ತೀರಾ ದೊಡ್ಡದು ಅಲ್ಲ ತೀರಾ ಸಣ್ಣದು ಅಲ್ಲ, ಒಂದು ಗಾತ್ರದಲ್ಲಿರ್ತಕ್ಕಂಥ ಈರುಳ್ಳಿ ತಗೊಂಡ್ರೆ ಆಯಿತು. ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಬೇಯಲಿಕ್ಕೆ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಬೇಳೆ, ಟೊಮೊಟೊ, ಇದು ಮೂಲಂಗಿ, ಹಾಗೆ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿರ್ತಕ್ಕಂಥದ್ದು ನೋಡಿ. ಇದನ್ನು ಎಷ್ಟು ಬೇಕೋ ಬೇಯಲಿಕ್ಕೆ ಅಷ್ಟು ನೀರನ್ನು ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಈ ನೀರಿಗೆ ಏನೂ ಹಾಕಿಲ್ಲ, ಹಾಗೆ ಇವನ್ನು ಕಟ್ ಮಾಡಿಬಿಟ್ಟು ಬೇಳೆ ಜೊತೆಗೆ ಹಾಕಿರ್ತಕ್ಕಂಥದ್ದು. ಒಂದು ಬಟ್ಟಿನ 2 ಗೆರೆಗೆ ಬಂದರೆ ಆಯಿತು ನೀರು. ಒಂದು ವಿಜಿಲ್ ಆಗಲಿಕ್ಕೆ ಇಟ್ಟಿರ್ತಕ್ಕಂಥದ್ದು ನೋಡಿ. ಒಂದು ವಿಜಿಲ್ ಆದರೆ ಸಾಕು, ಯಾಕಂದರೆ ತೀರ ಬೇಯಬಾರ್ದು. ನೀಟಾಗಿ ಒಂದೇ ವಿಜಿಲ್ ಆದರೆ ಗಡ್ಡೆನೂ ಚೆನ್ನಾಗಿರುತ್ತೆ, ಬೇಳೆನೂ ನೀಟಾಗಿ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಒಂದು ವಿಜಿಲ್ ಹಾಕಿಸ್ಕೊಂಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇವಾಗ ಒಂದು ಪಾತ್ರೆಗೆ ಅದೇ ಸಿಂಪಲ್ ಪ್ರೊಸೀಜರ್ ಹೇಗೆ ಬೇಳೆ ಸಾಂಬಾರು ಮಾಡ್ತೀವೋ ಹಾಗೆ ಎಣ್ಣೆಗೆ ಕಾದಿರ್ತಕ್ಕಂಥ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಿರ್ತಕ್ಕಂಥದ್ದು, ಹಾಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸಾಂಬಾರು ಮಾಡ್ತಕ್ಕಂಥದ್ದು. ನೋಡಿ, ಈ ಥರ ಮಾಡೋದ್ರಿಂದ ಮೂಲಂಗಿ ತಿನ್ನಲಿಲ್ಲವರು ಮೂಲಂಗಿ ಗಡ್ಡೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚಾರು ಇಷ್ಟಪಟ್ಟು ತಿನ್ಲಿಕ್ಕೆ ಹೋಗೋದಿಲ್ಲ. ಈ ಥರ ಬೇಳೆ ಒಳಗೆ ಹಾಕಿಬಿಟ್ಟು ಸಾಂಬಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿರ್ತಕ್ಕಂಥದ್ದು ನೋಡಿ. ಇವಾಗ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿ ಬೆಂದಿರ್ತಕ್ಕಂಥದ್ದನ್ನು ಹಾಕ್ತಕ್ಕಂಥದ್ದು ಅದರಲ್ಲಿ. ಹಾಗೆ ಅದಕ್ಕೇನು ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡ್ರು, ಹಾಗೆ ಮತ್ತು ಸಾಂಬಾರು ಪೌಡ್ರ್ ಹಾಕಿ ಕುದಿಸ್ತಕ್ಕಂಥದ್ದು. ಸ್ನೇಹಿತರೆ, ಇಷ್ಟು ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಕ್ಕಂಥದ್ದು. ಅನ್ನ ಮತ್ತು ರೊಟ್ಟಿ ಮುದ್ದೆ ಜೊತೆಗೂ ತುಂಬ ಸೂಪರ್ ಟೇಸ್ಟಿ ಕೊಡ್ತಕ್ಕಂಥ ಸಾಂಬಾರು. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ. ಈ ಕುಕ್ಕಿಂಗ್ ವಿಡಿಯೋನ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವಾಗ ಅದನ್ನು ಒಂದು ಸ್ವಲ್ಪ ಕುದಲಿಕ್ಕೆ ಬಿಡಬೇಕು, ಅದಂದರೆ ಎಣ್ಣೆ ಜೊತೆಗೆ ನೀಟಾಗಿ ಮಿಂಗಲ್ ಆಗಬೇಕು ನೋಡಿ. ಇವಾಗ ಆಗಿದೆ. ಚಿಲ್ಲಿ ಪೌಡರ್ನ ಹಾಕಿ ಕುದಿಸ್ತಕ್ಕಂಥದ್ದು. ನೆಕ್ಸ್ಟು ಹುಣಸೆಹಣ್ಣಿನ ರಸ ಹಾಕ್ತಕ್ಕಂಥದ್ದು. ಅದು ನೆನಲಿಕ್ಕೆ ಪೂರ ಬೌಲ್ ತುಂಬ ಹಾಕಿದ್ದು, ಅದು ಹುಣಸೆಹಣ್ಣಿನ ರಸ ಅಲ್ಲ. ಮತ್ತು ಇವಾಗ ನೆಕ್ಸ್ಟ್ ಹಾಕ್ತಕ್ಕಂಥದ್ದು ಹುಣಸೆಹಣ್ಣಿನ ರಸ ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋಬೇಕು. ಹಾಕೊಂಡ ನಂತರ ಅದು ಏನೋ ಹುಳಿ ಎಲ್ಲ ನೀಟಾಗಿ ಬಿಟ್ಟಿರ್ತಕ್ಕಂಥದ್ದು ನೋಡಿ. ಟೊಮೊಟೊ ಹಾಕಿದ್ರೂ ಹುಳಿ ಹಾಕಿದ್ರೇ, ಹುಣಸೆ ಹುಳಿ ಹಾಕಿದ್ರೇ ಸಾಂಬಾರಿಗೆ ಟೇಸ್ಟ್ ಕೊಡ್ತಕ್ಕಂಥದ್ದು. ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ಹಾಕಿದ್ರೆ ಒಂಥರ ಏನೋ ಕಲರ್ಫುಲ್ ಆಗಿರ್ತಕ್ಕಂಥದ್ದು. ಇವಾಗ ಗರಂ ಮಸಾಲೆ ಪೌಡರ್ ಮತ್ತು ಇದು ಸಾಂಬಾರು ಪೌಡ್ರನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ತೀರಾ ಗಟ್ಟಿ ಆದರೆ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾವು ಪ್ರತಿ ಸಾಂಬಾರಿಗೂ ಮತ್ತು ಪಲ್ಯಗಳಿಗೂ ಬೆಲ್ಲ ಯೂಸ್ ಮಾಡ್ತೀವಿ. 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಪರ್ಫೆಕ್ಟಾಗಿ ಬರ್ತಕ್ಕಂಥದ್ದು, ಹಾಗೆ ಈಸಿಯಾಗಿ ಮಾಡ್ತಕ್ಕಂಥ ಸಾಂಬಾರು. 2 ಮೂಲಂಗಿ ಗಡ್ಡೆ ಇದ್ದರೆ ಸಾಕು. ನಾವಿಲ್ಲಿ 3 ಮಂದಿ ಇದ್ದೀವಿ. 3 ಮೆಂಬರ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿರ್ತಕ್ಕಂಥದ್ದು. ನೀಟಾಗಿ ಗಂಟಿಲ್ದ ಹಾಗೆಯೇ ಸಾಂಬಾರು ಪೌಡ್ರು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲೆ ಪೌಡ್ರನ್ನ ನೀಟಾಗಿ ಹೊಡ್ಕೋಬೇಕು, ಅದು ಗಂಟು ಇದ್ದರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಲಾಸ್ಟಲ್ಲಿ.
ನಮಗೆ ಎಷ್ಟು ಟೇಸ್ಟಿ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಇನ್ನೇನು ಇದನ್ನು ಕುದಿಸ್ಲಿಕ್ಕೆ ಬಿಡೋ ಟೈಮಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮುಗೀತು, ಸಾಂಬಾರು ರೆಡಿಯಾಗಿದೆ ಅಂತ ಸ್ನೇಹಿತರೆ. ಸೊ ನೋಡಿ, ಇಷ್ಟು ಸಿಂಪಲ್ಲಾಗಿ ಮಾಡ್ತಕ್ಕಂಥ ರೆಸಿಪಿ. ಹಾಗೆ ಮೂಲಂಗಿ ಗಡ್ಡೆ ತಿನ್ನಲಿಲ್ಲಾರ್ದವರು ಬೇಳೆ ಒಂದಿಗೆ ಸಾಂಬಾರು ಮಾಡಿದೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ನಾವು ಪ್ರತಿ ಸರನೂ ಹೀಗೆ ಮಾಡೋದು. ಮಕ್ಕಳು ಆಮೇಲೆ ಹೆಚ್ಚು ತಿನ್ನೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಏನು ಮಾಡೋದು, ಈ ಥರ ಕಟ್ ಮಾಡಿಬಿಟ್ಟು ಬೇಳೆ ಒಂದಿಗೆ ಬೇಯಿಸಿ ಕೊಟ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂಥರ ಹೆಲ್ದಿಯಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು ಈ ಮೂಲಂಗಿ ಗಡ್ಡೆ. ನೋಡಿ, ಸಾಂಬಾರು ರೆಡಿ ಆಯಿತು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು. ಟೈಮ್ ಬಂದಿದೆ, ನೀಟಾಗಿ ಕುದಿಸಿ ತೆಗೆದ್ರೆ ಆಯಿತು. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಸಾಂಬಾರು. ಸೊ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ವಿಡಿಯೋ ಬೇಕು ಅನ್ನೋದನ್ನು, ಹಾಗೆ ಸಾಂಬಾರು ರೆಸಿಪಿ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅನ್ನೋದೊಂದಿಗೆ ಊಟ ಮಾಡಲಿಕ್ಕೂ ಟೇಸ್ಟ್ ಆಗಿರ್ತಕ್ಕಂಥದ್ದು. ನೋಡಿ, ತೀರೆ ಬಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿಬಿಟ್ಟು ಈ ಥರ ಆಗಿದೆ ಗಡ್ಡೆ. ಸೂಪರ್ ಟೇಸ್ಟಿ ಕೊಡ್ತಕ್ಕಂಥದ್ದು ಸಾಂಬಾರು. ಸೊ ನೋಡಿ, ಇದಾಗಿತ್ತು ನನ್ನ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.